ನಮಸ್ಕಾರ ಸ್ನೇಹಿತರೆ. ಜುಲೈ 18, 2026 ಸ್ಕೈರೂಟ್ ಏರೋಸ್ಪೇಸ್ ಕಂಪನಿ ತನ್ನ ಮಿಷನ್ ಆಗಮನ್ ಮುಖಾಂತರ ಭಾರತದ ಮೊದಲ ಖಾಸಗಿ ಆರ್ಬಿಟಲ್ ಕ್ಲಾಸ್ ರಾಕೆಟ್ ವಿಕ್ರಮ್ 1 ಅನ್ನು ಸತೀಶ್ ಧವನ್ ಸ್ಪೇಸ್ ಸ್ಟೇಷನ್ ಶ್ರೀಹರಿಕೋಟದಿಂದ ಉಡಾವಣೆ ಮಾಡಿ ಇತಿಹಾಸ ಸೃಷ್ಟಿಸಿದೆ. ಇದರೊಂದಿಗೆ ಭಾರತ ಎಲಿಟ್ ಲೀಗ್ ನೇಷನ್ಸ್ಗಳಾದ ಅಮೆರಿಕ ಮತ್ತು ಚೈನಾಗಳೊಂದಿಗೆ ಸೇರಿಕೊಂಡಿದೆ. 2018 ಹೈದರಾಬಾದ್. ಇಸ್ರೋದಲ್ಲಿ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ ಇಬ್ಬರು ಯುವ ಇಂಜಿನಿಯರ್ಗಳು ಪವನ್ ಕುಮಾರ್ ಚಂದನ್ ಮತ್ತು ನಾಗಾ ಭರತ್ ಢಾಕಾ ಒಂದು ದೊಡ್ಡ ಕನಸು ಕಂಡರು. ಭಾರತದಲ್ಲೂ ಖಾಸಗಿ ಕಂಪನಿಗಳು ರಾಕೆಟ್ ನಿರ್ಮಿಸಬೇಕು. ಇಂದು ಈ ಆಲೋಚನೆ ಸಾಮಾನ್ಯವಾಗಿ ಕೇಳಿಸಬಹುದು, ಆದರೆ 2018ರಲ್ಲಿ ಅದು ಅತ್ಯಂತ ಧೈರ್ಯದ ನಿರ್ಧಾರವಾಗಿತ್ತು. ಏಕೆಂದರೆ ಆಗ ಭಾರತದಲ್ಲಿ ಖಾಸಗಿ ಕಂಪನಿಗಳು ರಾಕೆಟ್ ನಿರ್ಮಿಸಿ ಬಾಹ್ಯಾಕಾಶಕ್ಕೆ ಉಡಾಯಿಸಲು ಯಾವುದೇ ಸ್ಪಷ್ಟ ನೀತಿಯೇ ಇರಲಿಲ್ಲ. ಬಾಹ್ಯಾಕಾಶ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿ ಇಸ್ರೋ ಬಳಿ ಇತ್ತು. ಖಾಸಗಿ ಕಂಪನಿಗಳು ಇದ್ದರೂ ಅವು ಕೇವಲ ಸಣ್ಣ ಬಿಡಿಭಾಗಗಳನ್ನು ತಯಾರಿಸುವ ಪೂರೈಕೆದಾರರಷ್ಟೇ. ಅವರಿಗೆ ಸ್ವತಂತ್ರವಾಗಿ ರಾಕೆಟ್ ವಿನ್ಯಾಸ ಮಾಡುವುದು, ಎಂಜಿನ್ ಪರೀಕ್ಷಿಸುವುದು, ಉಡಾವಣೆ ಮಾಡುವುದು ಅಥವಾ ವಾಣಿಜ್ಯ ಗ್ರಾಹಕರಿಗೆ ಸೇವೆ ನೀಡುವುದು ಬಹುತೇಕ ಅಸಾಧ್ಯವಾಗಿತ್ತು. ಆದರೆ ಸ್ಕೈರೂಟ್ ತಂಡ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿತ್ತು: ಮುಂದಿನ ದೊಡ್ಡ ಕೈಗಾರಿಕೆ ಬಾಹ್ಯಾಕಾಶ ಮತ್ತು ಭಾರತ ಈ ಅವಕಾಶವನ್ನು ಕಳೆದುಕೊಳ್ಳಬಾರದು. ಅದಕ್ಕಾಗಿ ಅವರು ಅಪಾಯವನ್ನು ಸ್ವೀಕರಿಸಿದರು, ಹೂಡಿಕೆದಾರರನ್ನು ಹುಡುಕಿದರು, ಇಂಜಿನ್ಗಳನ್ನು ವಿನ್ಯಾಸಗೊಳಿಸಿದರು, 3D ಪ್ರಿಂಟಿಂಗ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡರು, ಭಾರತೀಯ ಪ್ರತಿಭೆಯನ್ನು ಒಂದೇ ವೇದಿಕೆ ಕರೆತಂದರು. ಆದರೆ ಅವರ ಮುಂದೆ ನಿಂತಿದ್ದ ಅತಿದೊಡ್ಡ ಅಡೆತಡೆ ತಂತ್ರಜ್ಞಾನವಲ್ಲ, ಸರ್ಕಾರದ ನೀತಿ. ಅದೇ ಸಮಯದಲ್ಲಿ ದೆಹಲಿ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಳ್ಳಲು ಸಜ್ಜಾಗುತ್ತಿತ್ತು. 2020ಕ್ಕೂ ಮೊದಲು ಭಾರತದಲ್ಲಿ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರ ಯಾಕೆ ಇರಲಿಲ್ಲ? ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. 1969ರಲ್ಲಿ ಇಸ್ರೋ ಸ್ಥಾಪನೆಯಾದಾಗ ಭಾರತದ ಮೊದಲ ಆದ್ಯತೆ ಲಾಭ ಗಳಿಸುವುದಲ್ಲ, ದೇಶದ ಅಭಿವೃದ್ಧಿ, ಸಂವಹನ, ಹವಾಮಾನ ಮುನ್ಸೂಚನೆ, ಕೃಷಿ, ರಾಷ್ಟ್ರೀಯ ಭದ್ರತೆ ಇವೆಲ್ಲವೂ ಸರ್ಕಾರದ ಜವಾಬ್ದಾರಿಯಾಗಿತ್ತು. ಆ ಸಮಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಅತ್ಯಂತ ಸೂಕ್ಷ್ಮ ಮತ್ತು ರಕ್ಷಣಾತ್ಮಕ ಕ್ಷೇತ್ರವೆಂದು ಪರಿಗಣಿಸಲಾಗುತ್ತಿತ್ತು. ಆದ್ದರಿಂದ ರಾಕೆಟ್ಗಳು, ಉಪಗ್ರಹಗಳು, ಉಡಾವಣಾ ತಂತ್ರಜ್ಞಾನ ಎಲ್ಲವೂ ಸರ್ಕಾರದ ನಿಯಂತ್ರಣದಲ್ಲಿಯೇ ಉಳಿದವು. ಈ ನೀತಿಯಿಂದ ಭಾರತಕ್ಕೆ ದೊಡ್ಡ ಲಾಭವೂ ಆಯಿತು. ಕಡಿಮೆ ವೆಚ್ಚದಲ್ಲಿ PSLV ಅಭಿವೃದ್ಧಿಯಾಯಿತು, ಚಂದ್ರಯಾನ ಯಶಸ್ವಿಯಾಯಿತು, ಮಂಗಳಯಾನ ಇತಿಹಾಸ ಸೃಷ್ಟಿಸಿತು. ಚಂದ್ರಯಾನ 3 ಮೂಲಕ ಭಾರತ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದ ಮೊದಲ ದೇಶವಾಯಿತು. ಇಸ್ರೋ ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ಬಾಹ್ಯಾಕಾಶ ಸಂಸ್ಥೆಗಳಲ್ಲಿ ಒಂದಾಯಿತು. ಆದರೆ ಇದರ ಇನ್ನೊಂದು ಮುಖವೂ ಇತ್ತು. ವಾಣಿಜ್ಯ ಅವಕಾಶಗಳು ನಿಧಾನವಾಗಿ ಭಾರತದ ಕೈ ತಪ್ಪತೊಡಗಿದವು. ಜಗತ್ತಿನಲ್ಲಿ ಖಾಸಗಿ ಕಂಪನಿಗಳು ಸಾವಿರಾರು ಉಪಗ್ರಹಗಳನ್ನು ನಿರ್ಮಿಸುತ್ತಿದ್ದರು. ಸಣ್ಣ ರಾಕೆಟ್ಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿತ್ತು. ಬಾಹ್ಯಾಕಾಶ ಆಧಾರಿತ ಇಂಟರ್ನೆಟ್, ಭೂವೀಕ್ಷಣೆ ಮತ್ತು ಡೇಟಾ ಸೇವೆಗಳು ವೇಗವಾಗಿ ಬೆಳೆಯುತ್ತಿದ್ದವು. ಆದರೆ ಭಾರತದಲ್ಲಿ ಈ ಮಾರುಕಟ್ಟೆಗೆ ಪ್ರವೇಶಿಸುವ ದಾರಿಯೇ ಇರಲಿಲ್ಲ. ಇದರ ಪರಿಣಾಮ ಅನೇಕ ಪ್ರತಿಭಾವಂತ ಇಂಜಿನಿಯರ್ಗಳು ವಿದೇಶಗಳಿಗೆ ತೆರಳಿದರು. ಹೂಡಿಕೆದಾರರು ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆ ಮಾಡಲು ಹಿಂಜರಿದರು. ಸಾವಿರಾರು ಕೋಟಿ ರೂಪಾಯಿಗಳ ವಾಣಿಜ್ಯ ಅವಕಾಶಗಳು ಭಾರತದ ಕೈ ತಪ್ಪಿದವು. ಆಗ ಸರ್ಕಾರಕ್ಕೆ ಒಂದು ಮಹತ್ವದ ಪ್ರಶ್ನೆ ಎದುರಾಯಿತು: ಇಸ್ರೋ ಎಲ್ಲವನ್ನೂ ಒಬ್ಬಂಟಿಯಾಗಿ ಮಾಡಬಹುದೇ? 2020 ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಐತಿಹಾಸಿಕ ತಿರುವು. 2020 ಇಡೀ ಜಗತ್ತು ಕೋವಿಡ್ ಮಹಾಮಾರಿಯ ವಿರುದ್ಧ ಹೋರಾಡುತ್ತಿದ್ದ ಸಮಯ. ಆದರೆ ಭಾರತ ಮತ್ತೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತು. ಸುಮಾರು 5 ದಶಕಗಳಿಂದ ಸರ್ಕಾರದ ನಿಯಂತ್ರಣದಲ್ಲಿದ್ದ ಬಾಹ್ಯಾಕಾಶ ಕ್ಷೇತ್ರವನ್ನು ಖಾಸಗಿ ಕಂಪನಿಗಳಿಗೆ ತೆರೆಯಲಾಯಿತು. ಇದು ಕೇವಲ ಒಂದು ನೀತಿ ಬದಲಾವಣೆಯಲ್ಲ, ಭಾರತದ ಬಾಹ್ಯಾಕಾಶ ಆರ್ಥಿಕತೆಯ ಪುನರ್ಜನ್ಮ. ಸರ್ಕಾರ ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ರಚಿಸಿತು. ಇದರ ಉದ್ದೇಶ ಒಂದೇ: ಇಸ್ರೋ ಮತ್ತು ಖಾಸಗಿ ಕಂಪನಿಗಳ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವುದು.
ಇನ್ನು ಮುಂದೆ ಖಾಸಗಿ ಕಂಪನಿಗಳು ರಾಕೆಟ್ ಅಭಿವೃದ್ಧಿಪಡಿಸಬಹುದು, ಉಪಗ್ರಹ ನಿರ್ಮಿಸಬಹುದು, ಇಸ್ರೋನ ಪರೀಕ್ಷಾ ಸೌಲಭ್ಯಗಳನ್ನು ಬಳಸಬಹುದು, ಉಡಾವಣೆಗೆ ಅನುಮತಿ ಪಡೆಯಬಹುದು ಮತ್ತು ಜಾಗತಿಕ ಗ್ರಾಹಕರಿಗೂ ಸೇವೆ ನೀಡಬಹುದು. ಇದರ ಜೊತೆಗೆ NSIL ಮೂಲಕ ಇಸ್ರೋನ ತಂತ್ರಜ್ಞಾನವನ್ನು ವಾಣಿಜ್ಯ ಬಳಕೆಗೆ ತರುವ ದಾರಿಯೂ ಸುಲಭವಾಯಿತು. 2023ರಲ್ಲಿ ಇಂಡಿಯನ್ ಸ್ಪೇಸ್ ಪಾಲಿಸಿ ಜಾರಿಯಾದ ನಂತರ ಈ ಕ್ಷೇತ್ರಕ್ಕೆ ಇನ್ನಷ್ಟು ಸ್ಪಷ್ಟತೆ ದೊರೆಯಿತು. ಇದು ಹೂಡಿಕೆದಾರರಿಗೆ ಒಂದು ಸ್ಪಷ್ಟ ಸಂದೇಶ ನೀಡಿತು. ಭಾರತ ಈಗ ಖಾಸಗಿ ಬಾಹ್ಯಾಕಾಶ ಕಂಪನಿಗಳನ್ನು ಸ್ವಾಗತಿಸುತ್ತಿದೆ. ಆದರೆ ಸರ್ಕಾರ ಈ ನಿರ್ಧಾರ ಯಾಕೆ ತೆಗೆದುಕೊಂಡಿತು? ಒಂದು ಪ್ರಶ್ನೆ ಕೇಳಬಹುದು. ಇಸ್ರೋ ಇಷ್ಟೊಂದು ಯಶಸ್ವಿಯಾಗಿದ್ದಾಗ ಖಾಸಗಿ ಕಂಪನಿಗಳ ಅಗತ್ಯವೇನು? ಉತ್ತರ ಬಹಳ ಸರಳ. ಇಸ್ರೋ ಕೆಲಸ ಮತ್ತು ಖಾಸಗಿ ಕಂಪನಿಗಳ ಕೆಲಸ ಒಂದೇ ಅಲ್ಲ. ಇಸ್ರೋ ಮೊದಲ ಆದ್ಯತೆ ದೇಶ, ರಾಷ್ಟ್ರೀಯ ಭದ್ರತೆ, ವೈಜ್ಞಾನಿಕ ಸಂಶೋಧನೆ, ಚಂದ್ರಯಾನ, ಮಂಗಳಯಾನ, ಗಗನಯಾನ, ಹವಾಮಾನ ಉಪಗ್ರಹಗಳು, ನ್ಯಾವಿಗೇಷನ್ ವ್ಯವಸ್ಥೆಗಳು ಇವೆಲ್ಲವೂ ರಾಷ್ಟ್ರದ ಅಗತ್ಯಗಳು. ಆದರೆ ಜಗತ್ತಿನ ವಾಣಿಜ್ಯ ಮಾರುಕಟ್ಟೆಯ ಬೇಡಿಕೆ ಸಂಪೂರ್ಣ ಬೇರೆ. ಒಂದು ಕಂಪನಿಗೆ ತನ್ನದೇ ಉಪಗ್ರಹ ಬೇಕು, ಒಂದು ದೇಶಕ್ಕೆ ಸಣ್ಣ ರಾಕೆಟ್ ಬೇಕು, ಒಬ್ಬ ಗ್ರಾಹಕ ತನ್ನ ಉಪಗ್ರಹವನ್ನು 1 ತಿಂಗಳೊಳಗೆ ಉಡಾಯಿಸಬೇಕೆಂದು ಬಯಸುತ್ತಾನೆ. ಇಸ್ರೋಗೆ ಪ್ರತಿಯೊಂದು ವಾಣಿಜ್ಯ ಗ್ರಾಹಕರಿಗೆ ಸಮಯ ಮೀಸಲಿಡುವುದು ಸಾಧ್ಯವಿಲ್ಲ, ಏಕೆಂದರೆ ಅದರ ಮೇಲೆ ಈಗಾಗಲೇ ರಾಷ್ಟ್ರೀಯ ಜವಾಬ್ದಾರಿಗಳ ದೊಡ್ಡ ಹೊರೆ ಇದೆ. ಇಲ್ಲಿಯೇ ಖಾಸಗಿ ಕಂಪನಿಗಳ ಪಾತ್ರ ಆರಂಭವಾಗುತ್ತದೆ. ಜಗತ್ತು ಬಾಹ್ಯಾಕಾಶದಲ್ಲಿ ಎಷ್ಟು ದೊಡ್ಡ ವ್ಯವಹಾರ ನೋಡುತ್ತಿದೆ. ಒಮ್ಮೆ ಯೋಚಿಸಿ, ನಾವು ಪ್ರತಿದಿನ ಬಳಸುವ ಗೂಗಲ್ ಮ್ಯಾಪ್ಸ್, UPI, ಮೊಬೈಲ್ ನೆಟ್ವರ್ಕ್, ಹವಾಮಾನ ಮುನ್ಸೂಚನೆ, ವಿಮಾನ ಸಂಚಾರ, ಹಡಗುಗಳ ಮಾರ್ಗದರ್ಶನ, ಟಿವಿ ಪ್ರಸಾರ, GPS ಇವೆಲ್ಲದರ ಹಿಂದೆ ಏನು ಕೆಲಸ ಮಾಡುತ್ತಿದೆ? ಉಪಗ್ರಹಗಳು. ಇಂದು ಬಾಹ್ಯಾಕಾಶ ಎಂದರೆ ಕೇವಲ ರಾಕೆಟ್ ಅಲ್ಲ, ಅದು ಒಂದು ಬೃಹತ್ ಆರ್ಥಿಕ ವ್ಯವಸ್ಥೆ. ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯ ಮೌಲ್ಯ ಈಗ $600 ಬಿಲಿಯನ್ ಹೆಚ್ಚಾಗಿದೆ. 2040ರ ವೇಳೆಗೆ ಇದು $1 ಟ್ರಿಲಿಯನ್ ದಾಟಬಹುದು ಎಂದು ಹಲವು ಅಧ್ಯಯನಗಳು ಅಂದಾಜಿಸಿವೆ. ಅದರಲ್ಲೂ ಅತ್ಯಂತ ಆಸಕ್ತಿದಾಯಕ ವಿಷಯ ಏನೆಂದರೆ ರಾಕೆಟ್ ಉಡಾವಣೆಗಳಿಂದ ಬರುವ ಆದಾಯ ಒಟ್ಟು ಮಾರುಕಟ್ಟೆಯ ಒಂದು ಸಣ್ಣ ಭಾಗ ಮಾತ್ರ. ನಿಜವಾದ ಹಣ ಉಪಗ್ರಹ ಸೇವೆಗಳಲ್ಲಿ ಇದೆ, ಡೇಟಾದಲ್ಲಿ ಇದೆ, ಅಪ್ಲಿಕೇಶನ್ಗಳಲ್ಲಿ ಇದೆ. ಅಂದರೆ ಬಾಹ್ಯಾಕಾಶದಿಂದ ಬರುವ ಮಾಹಿತಿಯನ್ನು ಬಳಸಿಕೊಂಡು ಹೊಸ ವ್ಯವಹಾರಗಳನ್ನು ನಿರ್ಮಿಸುವುದರಲ್ಲಿ ಇದೆ. ಇದನ್ನೇ ನೋಡಿ ಅಮೆರಿಕ, ಚೀನಾ, ಯುರೋಪ್ ಬಿಲಿಯನ್ ಗಟ್ಟಲೆ ಡಾಲರ್ ಹೂಡಿಕೆ ಮಾಡುತ್ತಿವೆ. ಹಾಗಾದರೆ ಈ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನ ಎಷ್ಟು? ಇಂದು ಭಾರತ ವಿಶ್ವದಲ್ಲೇ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉಪಗ್ರಹ ಉಡಾವಣೆ ಮಾಡುವ ರಾಷ್ಟ್ರಗಳಲ್ಲಿ ಒಂದು. ನಮ್ಮ ಬಳಿ ವಿಶ್ವ ಮಟ್ಟದ ವಿಜ್ಞಾನಿಗಳಿದ್ದಾರೆ, ಲಕ್ಷಾಂತರ ಇಂಜಿನಿಯರ್ಗಳಿದ್ದಾರೆ. ಇಸ್ರೋ ನಿರ್ಮಿಸಿರುವ 6 ದಶಕಗಳ ಅನುಭವವಿದೆ. ಆದರೆ ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ ಭಾರತದ ಪಾಲು ಇನ್ನೂ ಸುಮಾರು 2% ಮಾತ್ರ. ಅಂದರೆ ಅವಕಾಶ ಇನ್ನೂ ಅಪಾರವಾಗಿದೆ. ಸರ್ಕಾರದ ಗುರಿ ಮುಂದಿನ ಕೆಲವು ವರ್ಷಗಳಲ್ಲಿ ಈ ಪಾಲನ್ನು ಗಣನೀಯವಾಗಿ ಹೆಚ್ಚಿಸುವುದು. ಇದನ್ನು ಸಾಧಿಸಲು ಇಸ್ರೋ ಒಂದರ ಪ್ರಯತ್ನ ಸಾಕಾಗುವುದಿಲ್ಲ. ನೂರಾರು ಖಾಸಗಿ ಕಂಪನಿಗಳು ಬೇಕು, ಸಾವಿರಾರು ಸ್ಟಾರ್ಟ್ಅಪ್ಗಳು ಬೇಕು, ಲಕ್ಷಾಂತರ ಪರಿಣಿತ ಯುವಕರು ಬೇಕು. ಅದಕ್ಕಾಗಿಯೇ ಇಂದು ಭಾರತದ ವಿವಿಧ ನಗರಗಳಲ್ಲಿ ಹೊಸ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳು ಹೆಚ್ಚುತ್ತಿವೆ. ಹೈದರಾಬಾದ್, ಬೆಂಗಳೂರು, ಚೆನ್ನೈ, ಅಹಮದಾಬಾದ್ ಇವು ನಿಧಾನವಾಗಿ ಭಾರತದ ಸ್ಪೇಸ್ ಇನೋವೇಷನ್ ಹಬ್ಸ್ ಆಗಿ ರೂಪುಗೊಳ್ಳುತ್ತಿವೆ. 2020ರ ನಂತರ ಭಾರತದಲ್ಲಿ ಕೇವಲ ಒಂದು ಕಂಪನಿ ಮಾತ್ರ ಬೆಳೆಯಲಿಲ್ಲ, ಒಂದು ಸಂಪೂರ್ಣ ಸ್ಪೇಸ್ ಎಕೋಸಿಸ್ಟಮ್ ಹುಟ್ಟಿಕೊಂಡಿತು. ಪ್ರತಿಯೊಂದು ಕಂಪನಿಯೂ ಒಂದೇ ಕೆಲಸ ಮಾಡುತ್ತಿಲ್ಲ, ಪ್ರತಿಯೊಂದು ಬಾಹ್ಯಾಕಾಶ ಕ್ಷೇತ್ರದ ಒಂದು ವಿಭಿನ್ನ ಸಮಸ್ಯೆಗಳನ್ನು ಪರಿಹರಿಸುತ್ತಿದೆ. ಸ್ಕೈರೂಟ್ ಏರೋಸ್ಪೇಸ್ ಸಣ್ಣ ಉಪಗ್ರಹಗಳನ್ನು ಕಡಿಮೆ ವೆಚ್ಚದಲ್ಲಿ ಕಕ್ಷೆಗೆ ಕೊಂಡೊಯ್ಯುವ ಉಡಾವಣಾ ವಾಹನಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಅಗ್ನಿಕುಲ್ ಕಾಸ್ಮೋಸ್ 3D ಪ್ರಿಂಟಿಂಗ್ ತಂತ್ರಜ್ಞಾನದಿಂದ ರಾಕೆಟ್ ಇಂಜಿನ್ಗಳನ್ನು ನಿರ್ಮಿಸುತ್ತಿದೆ ಮತ್ತು ಬೇಡಿಕೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿದ ಉಡಾವಣೆ ಸೇವೆಗಳನ್ನು ನೀಡುವ ಗುರಿ ಹೊಂದಿದೆ. ಪಿಕ್ಸೆಲ್ ಸಾಮಾನ್ಯ ಕ್ಯಾಮೆರಾ ಉಪಗ್ರಹಗಳಲ್ಲ, ಸಾವಿರಾರು ತರಂಗಗಳಲ್ಲಿ ಭೂಮಿಯನ್ನು ವೀಕ್ಷಿಸುವ ಹೈಪರ್ ಸ್ಪೆಕ್ಟ್ರಲ್ ಸ್ಯಾಟಲೈಟ್ ನಿರ್ಮಿಸುತ್ತಿದೆ.
ಇದರ ಮೂಲಕ ಬೆಳೆಗಳಿಗೆ ರೋಗ ಬಂದಿದೆಯೇ, ಕಾಡುಗಳಲ್ಲಿ ಬೆಂಕಿ ಎಲ್ಲಿಂದ ಆರಂಭವಾಗಿದೆ, ನೀರಿನ ಮಾಲಿನ್ಯ ಎಷ್ಟು, ಗಣಿಗಾರಿಕೆ ಅಕ್ರಮವಾಗಿ ನಡೆಯುತ್ತಿದೆಯೇ, ಇಂತಹ ಮಾಹಿತಿಯನ್ನು ಅತ್ಯಂತ ನಿಖರವಾಗಿ ಪತ್ತೆ ಹಚ್ಚಬಹುದು. ಗಮನಿಸಿ, ಇದು ಕೇವಲ ರಾಕೆಟ್ ಕಂಪನಿಗಳಲ್ಲ, ಭವಿಷ್ಯದ ಬಾಹ್ಯಾಕಾಶ ಆರ್ಥಿಕತೆಯ ವಿಭಿನ್ನ ಕಂಬಗಳು. ನಮ್ಮಲ್ಲಿ ಹಲವರು ಸ್ಪೇಸ್ ಇಂಡಸ್ಟ್ರಿ ಎಂದರೆ ರಾಕೆಟ್, ಉಪಗ್ರಹ ಉಡಾವಣೆ ಅಷ್ಟೇ ಎಂದು ಭಾವಿಸುತ್ತೇವೆ. ಆದರೆ ವಾಸ್ತವದಲ್ಲಿ ಬಾಹ್ಯಾಕಾಶ ಆರ್ಥಿಕತೆಯನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಅಪ್ಸ್ಟ್ರೀಮ್ ಎಕಾನಮಿ. ಇದು ಬಾಹ್ಯಾಕಾಶಕ್ಕೆ ತಲುಪುವವರೆಗಿನ ಸಂಪೂರ್ಣ ವ್ಯವಸ್ಥೆ. ಇದರಲ್ಲಿ ರಾಕೆಟ್ಗಳು, ಇಂಜಿನ್ಗಳು, ಉಪಗ್ರಹಗಳು, ಸೆನ್ಸರ್ಗಳು, ಉಡಾವಣಾ ಕೇಂದ್ರಗಳು ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಗಳ ನಿರ್ಮಾಣ ಸೇರಿವೆ. ಸ್ಕೈರೂಟ್, ಅಗ್ನಿಕುಲ್ ಕಾಸ್ಮೋಸ್ ಮುಂತಾದ ಕಂಪನಿಗಳು ಈ ವಿಭಾಗದಲ್ಲಿ ಕೆಲಸ ಮಾಡುತ್ತಿವೆ. ಆದರೆ ನಿಜವಾದ ದೊಡ್ಡ ಅವಕಾಶ ಇನ್ನೊಂದು ಕಡೆ ಇದೆ, ಡೌನ್ ಸ್ಟ್ರೀಮ್ ಎಕಾನಮಿ. ಒಮ್ಮೆ ನಿಮ್ಮ ಮೊಬೈಲ್ ತೆಗೆದುಕೊಳ್ಳಿ. ಗೂಗಲ್ ಮ್ಯಾಪ್ಸ್, UPI, ಸ್ವಿಗ್ಗಿ, ಓಲಾ, ಯೂಬರ್, ಹವಾಮಾನ ಮುನ್ಸೂಚನೆ, ಟಿವಿ ಪ್ರಸಾರ, ವಿಮಾನಗಳು, ಹಡಗುಗಳು, ಟ್ರಕ್ಗಳು GPS ಮೂಲಕ ಸಂಚರಿಸುತ್ತಿವೆಯೇ? ಇವೆಲ್ಲವೂ ಬಾಹ್ಯಾಕಾಶದಿಂದ ಬಂದ ಮಾಹಿತಿಯ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಅಂದರೆ ರಾಕೆಟ್ ಉಡಾವಣೆ ಒಂದು ಬಾರಿ ನಡೆಯುತ್ತದೆ, ಆದರೆ ಅದರ ಮೂಲಕ ಸಿಗುವ ಡೇಟಾವನ್ನು ಸಾವಿರಾರು ಕಂಪನಿಗಳು ವರ್ಷಗಳ ಕಾಲ ಬಳಸುತ್ತವೆ. ಆದ್ದರಿಂದಲೇ ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯ ದೊಡ್ಡ ಪಾಲು ಡೌನ್ ಸ್ಟ್ರೀಮ್ ಅಪ್ಲಿಕೇಶನ್ಸ್ನಿಂದ ಬರುತ್ತದೆ. ಇಲ್ಲಿಯೇ ಭಾರತದ ಸ್ಟಾರ್ಟ್ಅಪ್ಗಳಿಗೆ ದೊಡ್ಡ ಅವಕಾಶ ಇದೆ. ಭಾರತದ ಮುಂದೆ ಇರುವ ಸವಾಲುಗಳು. ಆದರೆ ಈ ಪಯಣ ಸುಲಭವಲ್ಲ. ಬಾಹ್ಯಾಕಾಶ ಉದ್ಯಮ ವಿಶ್ವದ ಅತ್ಯಂತ ಸಂಕೀರ್ಣ ಕೈಗಾರಿಕೆಗಳಲ್ಲಿ ಒಂದು ರಾಕೆಟ್ ನಿರ್ಮಿಸಲು ವರ್ಷಗಳ ಸಂಶೋಧನೆ ಬೇಕಾಗುತ್ತದೆ. ಸಾವಿರಾರು ಪರೀಕ್ಷೆಗಳು ನಡೆಯಬೇಕು. ಒಂದು ಸಣ್ಣ ತಪ್ಪು ಸಂಪೂರ್ಣ ಮಿಷನ್ ಅನ್ನು ವಿಫಲಗೊಳಿಸಬಹುದು. ಅದರ ಜೊತೆಗೆ ಈ ಕ್ಷೇತ್ರಕ್ಕೆ ಅಪಾರ ಬಂಡವಾಳ ಬೇಕು, ತಾಳ್ಮೆಯುಳ್ಳ ಹೂಡಿಕೆದಾರರು ಬೇಕು, ವಿಶ್ವಮಟ್ಟದ ಉತ್ಪಾದನಾ ಸಾಮರ್ಥ್ಯ ಬೇಕು, ಅತ್ಯುನ್ನತ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ಮತ್ತು ಮಟೀರಿಯಲ್ಸ್ ಬೇಕು, ಮತ್ತು ಅತ್ಯಂತ ಮುಖ್ಯವಾಗಿ ದೀರ್ಘಾವಧಿ ದೃಷ್ಟಿಯಿಂದ ನೋಡಬೇಕು. ಏಕೆಂದರೆ ಬಾಹ್ಯಾಕಾಶ ಉದ್ಯಮದಲ್ಲಿ ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ. ಆದರೆ ಒಮ್ಮೆ ಯಶಸ್ಸು ಸಿಕ್ಕರೆ ಅದರ ಪರಿಣಾಮ ದಶಕಗಳವರೆಗೆ ಇರುತ್ತದೆ. ಒಂದು ಕಾಲದಲ್ಲಿ ಭಾರತದ ಬಾಹ್ಯಾಕಾಶ ಪಯಣವನ್ನು ಇಸ್ರೋ ಒಬ್ಬಂಟಿಯಾಗಿ ಮುನ್ನಡೆಸುತ್ತಿತ್ತು. ಇಂದು ಇಸ್ರೋ ಆ ಪಯಣಕ್ಕೆ ಹೊಸ ಸಹಯಾತ್ರಿಗಳನ್ನು ಸೇರಿಸಿದೆ. ಇದು ಸ್ಪರ್ಧೆಯ ಕಥೆಯಲ್ಲ, ಸಹಭಾಗಿತ್ವದ ಕತೆ. ಇಸ್ರೋ ಭಾರತಕ್ಕೆ ಬಾಹ್ಯಾಕಾಶ ಬಾಗಿಲು ತೆರೆದಿದೆ. ಈಗ ಆ ಬಾಗಿಲಿನ ಮೂಲಕ ಜಗತ್ತಿನ ಮಾರುಕಟ್ಟೆಗೆ ನಡೆಯುವ ಜವಾಬ್ದಾರಿ ಭಾರತದ ಖಾಸಗಿ ಕಂಪನಿಗಳ ಮೇಲಿದೆ. ಸ್ಕೈರೂಟ್, ಅಗ್ನಿಕುಲ್ ಕಾಸ್ಮೋಸ್, ದಿಗಂತರ, ಧ್ರುವ್ ಸ್ಪೇಸ್ ಇವು ಕೇವಲ ಸ್ಟಾರ್ಟ್ಅಪ್ಗಳ ಹೆಸರುಗಳಲ್ಲ, ಇವು ಹೊಸ ಭಾರತದ ಕನಸುಗಳು. ಒಂದು ಕಾಲದಲ್ಲಿ ನಾವು ವಿದೇಶಗಳ ರಾಕೆಟ್ಗಳನ್ನು ನೋಡಿ ಆಶ್ಚರ್ಯಪಡುತ್ತಿದ್ದೆವು. ಇಂದು ಜಗತ್ತು ಭಾರತದ ಸ್ಪೇಸ್ ಸ್ಟಾರ್ಟ್ಅಪ್ಗಳನ್ನು ಗಮನಿಸುತ್ತಿದೆ. ಬಹುಶಃ ಮುಂದಿನ ಸ್ಪೇಸ್ಎಕ್ಸ್, ಮುಂದಿನ ಜಾಗತಿಕ ಸ್ಪೇಸ್ ಟೆಕ್ ನಾಯಕ ಭಾರತದಿಂದಲೇ ಬರಬಹುದು. ಪ್ರಶ್ನೆ, ಅದು ಸಾಧ್ಯವೇ? ಅಲ್ಲ. ಆ ಯಶಸ್ಸಿನ ಕಥೆಯ ಭಾಗವಾಗಲು ನಾವು ಸಿದ್ಧರೇ? ಏಕೆಂದರೆ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ರಾಂತಿ ಈಗಷ್ಟೇ ಆರಂಭವಾಗಿದೆ. ಒಂದು ಪ್ರಶ್ನೆ ಕೇಳಿ, ಭಾರತ IT ಕ್ಷೇತ್ರದಲ್ಲಿ ಜಾಗತಿಕ ಶಕ್ತಿಯಾಗಿ ಹೇಗೆ ಬೆಳೆಯಿತು? ಏಕೆಂದರೆ ಸಮಯಕ್ಕೆ ಸರಿಯಾಗಿ ಅವಕಾಶವನ್ನು ಬಳಸಿಕೊಂಡಿತು. ಇಂದು ಅದೇ ಅವಕಾಶ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕಡಿಮೆ ವೆಚ್ಚದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿಪಡಿಸುವ ಸಾಮರ್ಥ್ಯ, ವಿಶ್ವಮಟ್ಟದ ಇಂಜಿನಿಯರ್ಗಳು, ಬಲವಾದ ಸ್ಟಾರ್ಟ್ಅಪ್ ಸಂಸ್ಕೃತಿ, ಇಸ್ರೋ 6 ದಶಕಗಳ ಅನುಭವ, ಈ 4 ಅಂಶಗಳು ಒಂದೇ ದೇಶದಲ್ಲಿ ಇರುವುದು ಅಪರೂಪ. ಇದಕ್ಕಾಗಿಯೇ ಜಾಗತಿಕ ಹೂಡಿಕೆದಾರರ ಗಮನ ಈಗ ಭಾರತದತ್ತ ಹರಿಯುತ್ತಿದೆ. ಆದರೆ ಇದು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಇದು ಭಾರತದ ಯುವಜನರ ಅವಕಾಶ. ಧನ್ಯವಾದಗಳು.